ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಂಗಳೂರು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ, ಒಂದು 4 kgದು ಮಾವಿನಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ನಾನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ತುಂಬ ಸೂಪರಾಗಿ ಬಂದಿದೆ. ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. 4 kg ಮಾವಿನಕಾಯಿದು ಉಪ್ಪಿನಕಾಯಿ ಇದು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಮಾವಿನಕಾಯಿಯನ್ನು ಉಂಟಲ್ಲ ಚೆನ್ನಾಗಿ ತೊಳೆದು ಇದು ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆಲ್ಲ ತಗೊಳ್ಬೇಕು. ಸ್ವಲ್ಪ ನೀರಿನ ಪಸೆ ಕೂಡ ಇರಬಾರ್ದು. ಚೆನ್ನಾಗಿ ತೊಳೆದು ಡ್ರೈ ಬಟ್ಟೆಯಲ್ಲಿ ಒರೆಸ್ಕೊಂಡು ಇಡಬೇಕು. ಆಮೇಲೆ ಯೂಸ್ ಮಾಡಬೇಕು. ನಿಮಗೆ ತುಂಬ ಸಮಯ ಸ್ಟೋರ್ ಮಾಡೋದಾದರೆ ಚೆನ್ನಾಗಿ ಡ್ರೈ ಬಟ್ಟೆಯಲ್ಲಿ ಒರೆಸಿ ಎಲ್ಲ ಮಾಡಿದರೆ ತುಂಬ ಸಮಯ ಸ್ಟೋರ್ ಮಾಡ್ಬೋದು. ಅದಕ್ಕಾಗಿ ನೋಡಿ, ಒಂದು 4 kgಯಷ್ಟು ಮಾವಿನಕಾಯಿ ತಗೊಂಡಿದ್ದೇನೆ. ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಫ್ರೆಶ್ ಮಾವಿನಕಾಯಿ ಇದು. ಈಗ ತಾನೇ ಮರದಿಂದ ಕೊಯ್ದು ತೆಗೆದಂಥ ಮಾವಿನಕಾಯಿ. ನೋಡಿ, ಇದನ್ನು ನಾನು ಲೇಯರ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು ಇಡಬೇಕು. ಇದಕ್ಕೆ ನನಗೆ 4 kgಗೆ ಒಂದು ಅರ್ಧ kgಯಷ್ಟು ಉಪ್ಪು ತಗೊಂಡಿದ್ದೇನೆ. ನಾನು ಯೂಸ್ ಮಾಡ್ಕೊಂಡಿದ್ದೇನೆ. ನಾನು ಲೇಯರ್ ಆಗಿ ಹಾಕಬೇಕು. ಒಮ್ಮೆ ಮಾವಿನಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಮತ್ತು ಪುನಃ ಮಾವಿನಕಾಯಿ ಹಾಕೋದು. ಹಾಗೆ ಲೇಯರ್ ಆಗಿ ಕಲ್ಲುಪ್ಪು ಯೂಸ್ ಮಾಡಿ. ಕಲ್ಲುಪ್ಪು ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ, ಈ ಥರ ಲೇಯರ್ ಆಗಿ ಹಾಕಬೇಕು. ಅರ್ಧ kg ಉಪ್ಪು ಯೂಸ್ ಮಾಡ್ಕೊಂಡಿದ್ದೇನೆ ನಾನು ಇದಕ್ಕೆ. 4 kgಗೆ ಇದು ಉಂಟಲ್ಲ, ಒಂದು 2 ದಿವಸಗಳ ಕಾಲ ಆದರೂ ಇಡಬೇಕು. ನಾವು ಹೀಗೆ ಉಪ್ಪು ಹಾಕಿ ಇಡಬೇಕು. 2 ದಿವಸ ಆಗುವಾಗ ಉಂಟಲ್ಲ, ಉಪ್ಪೆಲ್ಲ ನೀರಾಗಿ ಬರ್ತದೆ ನಮಗೆ. ಉಪ್ಪು ಎಲ್ಲ ಕರಗಿ ಚೆನ್ನಾಗಿ ಮಾವಿನಕಾಯಿಗೆ ಚೆನ್ನಾಗಿ ಎಳ್ಕೊಂಡು ಇಡ್ತದೆ. ಒಂದು 2 ದಿವಸ ಇಟ್ಟರೆ ನೋಡಿ, ಎಲ್ಲ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತಿರುವಾಗಲೇ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನೋಡಿ, ಉಪ್ಪೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಇದನ್ನೊಂದು 2 ದಿವಸಗಳ ಕಾಲ ಇಡಬೇಕು. ಮುಚ್ಚಿ ಇಡ್ತೇನೆ ನಾನು. ಆದಷ್ಟು ಬಂದಲ್ಲಿ ಇಡಬೇಕು. ಇದು ಬಟ್ಟೆ ಕಟ್ಟಿ ಇಟ್ಟರೆ ಸಹ ಆಗ್ತದೆ. ಮೇಲೆಯಿಂದ ಬಟ್ಟೆ ಏನಾದರೂ ಕಟ್ಟಿ ಇಡ್ಬೋದು 2 ದಿವಸಗಳ ಕಾಲ. ನೋಡಿ, 2 ದಿವಸದ ನಂತರ ನೋಡಿ, ಉಪ್ಪೆಲ್ಲ ನೀರಾಗಿದೆ. ನೋಡಿ, ನಾನು ನೀರೇನು ಹಾಕಲಿಲ್ಲ, ಅದೇ ಉಪ್ಪು ನೀರಾಗಿರೋದು. ನೋಡಿ, ಈ ಥರ. ಇನ್ನು ಇದರ ನೀರೆಲ್ಲ ಸಪ್ರೇಟ್ ಮಾಡಲಿಕ್ಕೆ ಉಂಟು ನಮಗೆ. ನಾನು ಸ್ಟೇನರಲ್ಲಿ ಹಾಕ್ಕೊಂಡು ಇದರ ಉಪ್ಪು ನೀರು ಬೇರೆ ಮಾಡಿಕೊಂಡು ಮಾವಿನಕಾಯಿ ಬೇರೆ ಮಾಡಿಕೊಂಡು ತಗೊಳ್ತೇನೆ. ನೋಡಿ, ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ. ನೋಡಿ, ಸ್ಟೇನರಲ್ಲಿ ಹಾಕಿ ನಾನು ನೀರೆಲ್ಲ ತೆಗಿತೇನೆ. ಇದರ ನೀರಲ್ಲೇ ನಮಗೆ ಮಸಾಲ ರುಬ್ಕೊಳ್ಳಿಕ್ಕೆ ಉಂಟು. ತುಂಬ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ಮಂಗಳೂರು ಶೈಲಿಯಲ್ಲಿ, ಟ್ರೆಡಿಷ್ನಲ್ ಶೈಲಿಯಲ್ಲಿ, ಸಾಂಪ್ರದಾಯಿಕ ಶೈಲಿಯಲ್ಲಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರ್ತದೆ. ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ಸಮಯ ಸ್ಟೋರ್ ಮಾಡ್ಬೋದು. ಒಂದು 6 ತಿಂಗಳು ಸ್ಟೋರ್ ಮಾಡಿಟ್ಟರೆ ಏನಾಗೋದಿಲ್ಲ, ಏನು ಕೆಡೋದಿಲ್ಲ. ಅಂದರೆ ನಾವಿದಕ್ಕೆ ನೀರೇನು ಬಳಸೋದಿಲ್ಲಲ್ಲ, ಉಪ್ಪಿದೇ ನೀರು. ನೋಡಿ, ಮಾವಿನಕಾಯಿದು ಉಪ್ಪಿದೇ ನೀರು, ಬೇರೆ ಎಕ್ಸ್ಟ್ರಾ ನೀರು ಏನು ಹಾಕಲಿಕ್ಕಿಲ್ಲ. ನೋಡಿ, ಇಷ್ಟು ನೀರು ಬಂದಿದೆ. ನಿಮಗೆ ಇದು ನೀರು ಆಗಲಿಲ್ಲದ್ರೆ ಸ್ವಲ್ಪ ಬಿಸಿ ನೀರು ಇಡ್ಬೋದು. ಬಿಸಿ ನೀರು ಒಳ್ಳೆ ಕುದಿಸಿ ತಣ್ಣಗೆ ಮಾಡಿ ತಗೊಂಡ್ರೆ ಆಯಿತು. ನೋಡಿ, ಇಲ್ಲಿ ನಾನು 250 ಗ್ರಾಮ್ಸ್ನಷ್ಟು ಊರಮೆಣಸು ಮತ್ತೊಂದು 100 ಗ್ರಾಮ್ಸ್ನಷ್ಟು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ. ಇಷ್ಟು ಮೆಣಸು ಬೇಕು. ಊರಮೆಣಸು ಸ್ವಲ್ಪ ಜಾಸ್ತಿ, ಬ್ಯಾಡ್ಗೆ ಮೆಣಸು ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೇನೆ. 250 ಗ್ರಾಮ್ಸ್ನಷ್ಟು ಊರಮೆಣಸು. ಇದು ಬ್ಯಾಡ್ಗೆ ಮೆಣಸು ಒಂದು 100 ಗ್ರಾಮ್ಸ್ನಷ್ಟು ತಗೊಂಡಿದ್ದೇನೆ. ಇಷ್ಟಕ್ಕೆ 4 kg ಇದಕ್ಕೆ ಇಷ್ಟು ಮೆಣಸು ಬೇಕು ಮಾವಿನಕಾಯಿಗೆ. ನೋಡಿ, 1/4 kgಯಷ್ಟು ಊರಮೆಣಸು ಮತ್ತೊಂದು 100 ಗ್ರಾಮ್ಸ್ನಷ್ಟು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೇನೆ. ಸಾಸಿವೆ ನೋಡಿ, ಸಾಸಿವೆ ಒಂದು 100 ಗ್ರಾಮ್ಸ್ನಷ್ಟು ಸಾಸಿವೆ ತಗೊಂಡಿದ್ದೇನೆ ನಾನು. ಇದೆಲ್ಲ ಸ್ವಲ್ಪ ಬಿಸಿಲಿಗೆ ಇಡಬೇಕು.
ನೋಡಿ ಅರಿಶಿನ ತುಂಡು ತೆಗೊಂಡಿದ್ದೇನೆ. ನಾನು ಅರಿಶಿನ ತುಂಡು ತೆಗೊಂಡ್ರೆ ಒಳ್ಳೆಯದು. ನೋಡಿ ಒಂದು 6 ಪೀಸ್ ತೆಗೊಂಡಿದ್ದೇನೆ. ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ನೋಡಿ. ಇದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಕೊಳ್ತೇನೆ ನಾನು. ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿದರೆ ಚೆನ್ನಾಗಿ ಡ್ರೈ ಆಗಬೇಕು. ಮೆಣಸೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಇಲ್ಲಿ ನೀರು ನೋಡಿ ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ನಮಗೆ ಅದು ಉಪ್ಪು ನೀರು ಉಂಟಲ್ಲ, ಸಾಕಾಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಕುದಿದು ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ನೀರು. ಇದು ನಿಮಗೆ ಗ್ರೈಂಡ್ ಮಾಡುವಾಗ ಪುನಃ ಹಾಕಲಿಕ್ಕೆ ಬೇಕಿದ್ದರೆ, ಮಸಾಲಕ್ಕೆ ನೀರು ಬೇಕಿದ್ದರೆ ಈ ನೀರನ್ನು ಯೂಸ್ ಮಾಡ್ಬೋದು. ನೋಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು ಮೆಣಸು. ನೋಡಿ ಊರ ಮೆಣಸು ಮತ್ತು ಬ್ಯಾಡಗಿ ಮೆಣಸು ಮತ್ತು ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅರಿಶಿನ ಕೊಂಬು ಬೇಕಿದ್ದರೆ ನಿಮಗೆ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಬೋದು. ಮಿಕ್ಸಿಯಲ್ಲಿ ಪುಡಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ವ, ಅದಕ್ಕಾಗಿ ಸಾಸಿವೆ ಕೂಡ ಹಾಕ್ಕೊಂಡು ಈ ಉಪ್ಪು ನೀರು ಹಾಕ್ಕೊಳ್ತಾ ಇದ್ದೇನೆ. ಮಾವಿನಕಾಯಿದು ಉಪ್ಪು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡಿ ಫೈನಾಗಿ, ಎಷ್ಟು ಫೈನ್ ಆಗ್ತದೆ ಅಷ್ಟು ಫೈನಾಗಿ ರುಬ್ಕೊಳ್ಬೇಕು. ನೋಡಿ ಇಂಗು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇಂಗು ಸ್ಕಿಪ್ ಮಾಡಬೇಡಿ, ಇಂಗು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಒಂದು ನೋಡಿ ಇಷ್ಟು ದೊಡ್ಡ ಪೀಸ್ ಇಂಗು ಹಾಕ್ಕೊಳ್ತಾ ಇದ್ದೇನೆ. ಇಂಗು ಉಪ್ಪಿನಕಾಯಿಗೆ ಕಂಪಲ್ಸರಿ ಹಾಕಬೇಕು. ನೋಡಿ ಫೈನಾಗಿ ರುಬ್ಕೊಂಡಿದ್ದೇನೆ. ನೋಡಿ ಎಲ್ಲ ಮಸಾಲ ಕೂಡ ರುಬ್ಕೊಂಡು ತೆಗೊಂಡಿದ್ದೇನೆ ನಾನೀಗ. ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಉಪ್ಪಿನಕಾಯಿಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಉಳಿದಿರುವ ಇಂಗ್ರೀಡಿಯೆಂಟ್ಸ್ ಕೂಡ ಅರಿಶಿನ, ಬೆಳ್ಳುಳ್ಳಿ, ಮೆಣಸು ಎಲ್ಲ ಮತ್ತೊಮ್ಮೆ 2 ಸರಿ ಮಾಡಿ ನಾನು ರುಬ್ಕೊಂಡಿದ್ದೇನೆ. ನೋಡಿ ಸಾಸಿವೆ ಎಲ್ಲ ಹಾಕ್ಕೊಂಡಿದ್ದೇನೆ. 2 ಸರಿ ಮಾಡಿ ರುಬ್ಕೊಂಡು ತೆಗೊಂಡಿದ್ದೇನೆ. ನಿಮಗೆ ನೀರು ಮಸಾಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೀರು ಹಾಕ್ಕೊಂಡ್ರೆ ಆಯಿತು. ಗಸಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ತುಂಬ ಸಮಯ ಸ್ಟೋರ್ ಮಾಡ್ಬೋದು. ನಿಮಗೆ 1 ವರ್ಷಗಳ ಕಾಲ ಇಟ್ಟರು ಏನು ಆಗೋದಿಲ್ಲ. ತುಂಬ ಚೆನ್ನಾಗಿರ್ತದೆ. ಅಂದರೆ ನಾವು ಇದಕ್ಕೆ ಏನು ಇದು ತಣ್ಣೀರು ಏನು ಯೂಸ್ ಮಾಡಲಿಲ್ಲವಲ್ಲ, ಹಾಗಾಗಿ ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಿ ನೀವು ಭರಣಿಯಲ್ಲಿ ಹಾಕಿ ಇಡ್ಬೋದು. ಇಲ್ಲದಿದ್ದರೆ ಗಾಜಿನ ಬಾಟ್ಲಲ್ಲಿ ಹಾಕಿದರೆ ಒಳ್ಳೆಯದು. ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ಇಡಬೇಕು. ನೀವೆಷ್ಟು ಯೂಸ್ ಮಾಡ್ತೀರಿ ಅಲ್ಲ ಅಷ್ಟನ್ನು ಒಂದು ಸಣ್ಣ ಬಾಟ್ಲಲ್ಲಿ ಹಾಕ್ಕೊಂಡು ಯೂಸ್ ಮಾಡಿದರೆ ಆಯಿತು. ಇಲ್ಲ ಉಳಿದಿರೋದನ್ನು ಒಂದು ಬೇರೆ ಬಾಟ್ಲಲ್ಲಿ ಹಾಕಿ ತುಂಬ ಸಮಯ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ ಸೂಪರಾಗಿ ಬಂದಿದೆ ಮಂಗಳೂರು ಶೈಲಿ ಉಪ್ಪಿನಕಾಯಿ. ನೋಡಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಂಗಳೂರು ಶೈಲಿ ಉಪ್ಪಿನಕಾಯಿ 4 kgದು ಉಪ್ಪಿನಕಾಯಿ. ಥ್ಯಾಂಕ್ ಯು ಫ್ರೆಂಡ್ಸ್.